ಕಸೂತಿ ಅನ್ನೋದು ಹಲವು ಮಹಿಳೆಯರಿಗೆ ನೆಚ್ಚಿನ ಹವ್ಯಾಸ. ಇನ್ನು ಕೆಲ ಮಹಿಳೆಯರಿಗೆ ಅದೇ ಜೀವನಾಧಾರ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಕಸೂತಿ ತುಂಬಾನೇ ವಿಭಿನ್ನ ಹಾಗೂ ಆಕರ್ಷಕ ಕಲೆ. ಹಾಗಿದ್ರೆ ಬನ್ನಿ, ಕಸೂತಿ ಹಾಕೋದು ಹೇಗೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿ ಸಖಿ ತಿಳಿಸಿಕೊಡ್ತಾರೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಸಾಂಪ್ರದಾಯಿಕ ಶೈಲಿಯ ಉತ್ತರ ಕರ್ನಾಟಕದ ಕಸೂತಿ ಕೆಲಸವನ್ನು ಹೇಗೆ ಮಾಡಬೇಕೆಂದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಕಸೂತಿ ಕಲೆ ಇದೆಯಲ್ಲ, ತುಂಬ ಪ್ರಾಚೀನವಾದದ್ದು. ಈ ಕಸೂತಿ ಕಲೆಗೆ ಏನೇನು ಬೇಕಾಗತ್ತೆ, ನಾವು ಹೇಗೆ ಮಾಡ್ಬೋದು ಅಂತ ನೋಡೋಣ. ಬಟ್ಟೆ, ರಿಂಗು, ಪೆನ್ಸಿಲ್, ಸೂಜಿ ಮತ್ತು ದಾರ. ವೀಕ್ಷಕರೇ, ನಾನು ಈಗ ಈ ಆರೆಂಜ್ ಕಲರ್ ಬಟ್ಟೆ ತಗೊಂಡಿದ್ದೀನಿ. ಅದಕ್ಕೆ ಮ್ಯಾಚ್ ಆಗೋ ಥರ ನೀಲಿ ಕಲರ್ ದಾರ ತಗೊಂಡಿದ್ದೀನಿ. ಈ ದಾರ ರೇಷ್ಮೆ ದಾರ ಆಗಿದೆ. ಯಾಕೆ ಅಂದರೆ ಇದು ನೀಲಿ ಕಲರು ತುಂಬ ಎದ್ದು ಕಾಣುತ್ತೆ. ಈಗ ನಾನು ಒಂದು ಪೆನ್ಸಿಲ್ ಸಹಾಯದಿಂದ ಒಂದು ಡಿಸೈನ್ ಮಾಡ್ತೀನಿ. ಇದು ಸ್ವಲ್ಪ ಚಿಕ್ಕದಾಗಿರುತ್ತೆ. ಈ ಡಿಸೈನು ಮಾಡೋಕ್ಕೆ ನಮಗೆ ಕಾರ್ಬನ್ನು ಏನು ಅವಶ್ಯಕತೆ ಇಲ್ಲ. ಈಗ ನಾವು ದೊಡ್ಡದು ಏನಾದರೂ ಡಿಸೈನ್ ಮಾಡಬೇಕು ಅಂತಂದರೆ ನಾವು ಟ್ರೇಸ್ ಪೇಪರು ಮತ್ತು ಕಾರ್ಬನ್ ಸಹಾಯದಿಂದ ಮಾಡ್ಬೋದು. ಅದು ತುಂಬ ನೀಟಾಗಿ ವರ್ಕ್ ಬರುತ್ತೆ. ಈಗ ನೋಡಿ, ಈ ಥರ ನಾನು ಒಂದು ಚಿಕ್ಕದಾದ ಡಿಸೈನ್ ಹಾಕೊಂಡಿದ್ದೀನಿ. ಈ ಡಿಸೈನಿಗೆ ನಾನು ಕಸೂತಿ ಕಲೆಯನ್ನು ಹೇಗೆ ಹಾಕಬೇಕು ಅಂತ ತೋರಿಸ್ತೀನಿ. ಈ ರಿಂಗ್ ಸಹಾಯದಿಂದ ನಾನು ಈ ಬಟ್ಟೆಯಲ್ಲಿ ಕೂಡಿಸ್ತೀನಿ ಇದನ್ನ. ಈ ರಿಂಗ್ ಇದೆಯಲ್ಲ, ಇದರದ್ದು 2 ಪಾರ್ಟ್ಗಳಿವೆ. ಈ ರಿಂಗ್ಗಳಲ್ಲಿ ಒಂದು ಬಟ್ಟೆ ಮೇಲೆ ಹಾಕಬೇಕು, ಒಂದು ಬಟ್ಟೆ ಕೆಳಗಡೆ ಹಾಕಬೇಕು. ನಾನು ತೋರಿಸ್ತೀನಿ ಇವಾಗ ಹೇಗೆ ಹಾಕಬೇಕು ಅಂತ. ಈಗ ಒಂದು ಮೇಲೆ ಒಂದು ಕೆಳಗಡೆ ಹಾಕ್ತಾ ಇದ್ದೀನಿ. ನೋಡಿ ಈಗ ಎಷ್ಟು ಸ್ಟಿಫ್ ಆಗಿ ಕಾಣ್ತಾ ಇದೆ ಅಂತ. ಈಗ ನಾವು ಸೂಜಿ ದಾರ ತಗೊಂಡು ಇದ್ರ ಮೇಲೆ ಕಸೂತಿ ವರ್ಕ್ ಸ್ಟಾರ್ಟ್ ಮಾಡೋಣ. ಈಗ ಕೆಳಗಡೆಯಿಂದ ನಾವು ಸೂಜಿಯನ್ನು ತಗೊಂಡು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬರಬೇಕು. ಈಗ ಇದರಲ್ಲಿ ಕಸೂತಿಯಲ್ಲಿ ಒಂದು ನಾವು ತಿಳ್ಕೊಳ್ಬೇಕಾದ ಅಂಶ ಇದೆ. ಏನಂದ್ರೆ, ನಾವು ಹೇಗೆ ಡ್ರಾಯಿಂಗ್ ಮಾಡಿರ್ತೀವಲ್ಲ, ಒಂದು ಸೈಡಿಂದ ನಾವು ತಗೊಂಡು ಹೋಗ್ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ಇಲ್ಲಿಂದ ತಗೊಂಡು ನಾನು ಎಡಗಡೆ ಒಂದು ತಗೊಂಡಿದ್ದೀನಿ ಸೂಜಿ. ಸೊ ಎಡಗಡೆಯಿಂದ ನಾನು ಹಾಕಿ ಕಂಪ್ಲೀಟ್ ಆಗಿ ಮಾಡ್ಕೊಂಡು ಬಂದು ಬಲಗಡೆಗೆ ನಾವು ಮುಗಿಸ್ಬೇಕಾಗತ್ತೆ. ಈಗ ನಾನು ಇಲ್ಲಿಂದ ಮುಂದ್ಗಡೆ ಹೋಗ್ತಾ ಇದ್ದೀನಿ. ಇಲ್ಲೂ ಸೂಜಿ ಕೆಳಗಡೆ ಹಾಕಿ ಮತ್ತೆ ಮೇಲ್ ತಗೊಳ್ಬೇಕು. ಈ ಕಸೂತಿ ವರ್ಕ್ ಅನ್ನು ನಾವು ರೇಷ್ಮೆ ಬಟ್ಟೆ ಮೇಲೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕಾಟನ್ ಬಟ್ಟೆ ಮೇಲೆ ಕೂಡ ಚೆನ್ನಾಗಿರುತ್ತೆ, ಆದ್ರೆ ರೇಷ್ಮೆ ಬಟ್ಟೆ ಮೇಲೆನೆ ಚೆನ್ನಾಗಿ ಲುಕ್ ಕಾಣಿಸುತ್ತೆ. ಈಗ ಮತ್ತೆ ಈ ಕಡೆಗೆ ಹಾಕಬೇಕು. ಈಗ ಮತ್ತೆ ಕೆಳಗೆ ಹಾಕಿ ಮೇಲ್ಗಡೆ ತಗೊಳ್ಬೇಕು ಸೂಜಿಯನ್ನ. ತುಂಬಾ ಸರಳವಾಗಿದೆ ಇದು ಕೆಲಸ, ಆದ್ರೆ ಇದಕ್ಕೆ ಸಂಯಮತೆಯಿಂದ ಮಾಡಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಬರುತ್ತೆ. ಇದು ತುಂಬಾ ಹಾಕುವುದು ತುಂಬಾ ಸರಳವಾಗಿದೆ. ಯಾರು ಬೇಕಾದ್ರೂ ಮನೆಯಲ್ಲಿ ಟ್ರೈ ಮಾಡಿ ಹಾಕ್ಬೋದು. ಒಂದ್ಸರಿ ನೋಡ್ಕೊಂಡ್ ಬಿಟ್ರೆ ಹೇಗೆ ಮಾಡುವುದು ಅಂತ ತುಂಬಾ ಅನಾಯಾಸವಾಗಿ ಮಾಡ್ಕೊಳ್ಬಹುದು. ಇದನ್ನ ನಾವು ಒಂದೇ ದಿನದಲ್ಲಿ ಕುತ್ಕೊಂಡು ಮುಗಿಸ್ಬೇಕು ಅನ್ನೋ ಆ ಥರ ಏನಿರಲ್ಲ. ನಮ್ಗೆ ಯಾವಾಗಾದ್ರೂ ಫ್ರೀ ಟೈಮ್ ಅಲ್ಲಿ ನಮ್ಗೆ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿದ್ಮೇಲೆ ನಮ್ಗೆ ಮತ್ತೆ ಹಾಬಿ ಅಂತ ಕೂಡ ನಾವು ಮಾಡ್ಕೊಳ್ಬಹುದು. ನಾವು ಮಾಡ್ಕೊಂಡು ನಾವು ನಮ್ಮ ಬಟ್ಟೆಗೆ ಹಾಕೊಂಡು ಚೆನ್ನಾಗಿ ಹಾಕೊಳ್ಳೋದ್ರಿಂದ ನಮಗೆ ಒಂಥರ ಮನಸ್ಸಿಗೆ ಸಂತೋಷ ನೀಡುತ್ತೆ. ನಾವು ರೇಷ್ಮೆ ದಾರ ಉಪಯೋಗಿಸೋದ್ರಿಂದ ಲುಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ದಾರ ಕೂಡ ಏನು ಮಾಸಲ್ಲ, ಏನೋ ಇದಾಗಲ್ಲ. ನಾವು ಎಷ್ಟು ದಿನ ಕೂಡ ಇಟ್ರು ಏನೂ ಆಗಲ್ಲ. ಬಟ್ಟೆ ಮೇಲೆ ಕಲರ್ ಕೂಡ ಏನ್ ಬಿಡಲ್ಲ. ಒಳ್ಳೆ ದಾರ ಯೂಸ್ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಈಗ ನೋಡಿ, ಒಂದ್ ಸರ್ಕಲ್ ಮುಗಿತಾ ಬಂತು. ನಾವು ಎಡಗಡೆಯಿಂದ ಸ್ಟಾರ್ಟ್ ಮಾಡಿದ್ವಿ, ಈಗ ಬಲಗಡೆ ಮುಗಿತಾ ಬರ್ತಾ ಇದೆ ನೋಡಿ. ಈಗ ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿಗೆ ಕೊನೆಗೆ ಬರುತ್ತೆ. ಈಗ ನಿಮ್ಗೆ ಅನಿಸ್ತಾ ಇರ್ಬೋದು, ನಾವು ಚಿತ್ರ ಮಾಡಿದ್ದೇ ಬೇರೆ, ಡಿಸೈನೇ ಬೇರೆ ಆಗ್ತಾ ಇದೆ ಅಂತ. ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ ವೀಕ್ಷಕರೇ. ಈಗ ನಾವು ಒಂದು ಕಡೆಯಿಂದ ನಾವು ಸ್ಟಾರ್ಟ್ ಮಾಡಿದ್ವಿ, ಎಡಗಡೆಯಿಂದ ಸ್ಟಾರ್ಟ್ ಮಾಡಿ ಒಂದು ಪೋರ್ಷನ್ಗೆ ಬಂದು ನಿಲ್ಸಿದೀವಿ. ಈಗ ನಾವು ರಿವರ್ಸ್ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ಅಂದ್ರೆ ಈ ಹೆಣಿಕೆ ಕಂಪ್ಲೀಟ್ ಆಗತ್ತೆ. ಈಗ ನಾನು ಬಲಗಡೆಯಿಂದ ತಗೊಂಡು ಎಡಗಡೆಗೆ ಹೋಗ್ತೀನಿ ನೋಡಿ. ಈಗ
ಈಗ ಅರ್ಧ ಆಗಿದೆ ಚಿತ್ರ. ಈಗ ಮುಗಿತಾ ಬಂತು ನೋಡಿ ವೀಕ್ಷಕರೇ. ಈಗ ತುಂಬಾ ಸುಂದರವಾಗಿ ಕಾಣ್ತಾ ಇದೆಯಲ್ಲ ನೋಡಿ. ನಾವೇನ್ ಡಿಸೈನ್ ಮಾಡಿದ್ವಲ್ಲ ಅದೇ ತುಂಬಾ ಅದ್ರ ಮೇಲೆ ನಾನು ಥ್ರೆಡ್ ಯೂಸ್ ಮಾಡಿ ಹೆಣಿಕೆ ಹಾಕಿರೋದಿದೆ. ಕಸೂತಿ ವರ್ಕ್ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಇದೇ ತರದ ನಾವು ಕಸೂತಿ ವರ್ಕ್ ಅನ್ನ ಸಾರಿ ಹಾಗೂ ಡ್ರೆಸ್ ಮೇಲೆ ಕೂಡ ನಾವು ಹಾಕಬಹುದು. ತುಂಬಾ ಸುಂದರವಾಗಿರುತ್ತೆ. ಮತ್ತೆ ಇದು ಪ್ರಾಚೀನವಾದ ಕಲೆ ಆದ್ರಿಂದ ಓಲ್ಡ್ ಈಸ್ ಗೋಲ್ಡ್ ಅಂತ ನಾವು ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಕಸೂತಿ ಕಲೆಯನ್ನ ನಾವು ಬಟ್ಟೆ ಮೇಲೆ ಹೇಗೆ ಮಾಡ್ಬೋದು ಅಂತ. ತುಂಬಾ ಸರಳವಾಗಿ ತುಂಬಾ ಪ್ರಾಚೀನವಾದ ಕಲೆಯನ್ನು ನಾವು ಸದುಪಯೋಗ ಮಾಡ್ಕೊಳ್ಬೇಕು ಅಂತ ನನ್ಗನಿಸ್ತಾ ಇದೆ. ಈ ಕಸೂತಿ ಕಲೆಯನ್ನು ರೇಷ್ಮೆ ಆಗ್ಲಿ, ಸೀರೆ ಆಗ್ಲಿ, ಕಾಟನ್ ಸೀರೆ ಆಗ್ಲಿ, ಮತ್ತೆ ಮಕ್ಕಳ ಬಟ್ಟೆ ಮೇಲೆ, ಮಕ್ಕಳ ಫ್ರಾಕ್ಗಳು ಅಥವಾ ಚೂಡಿದಾರ್ ಮೇಲೆ ಕೂಡ ನಾವು ಹಾಕಿ ಸಂತೋಷ ಪಡ್ಬಹುದು. ನಾವೇ ಹಾಕಿ ನಾವೇ ನಮ್ಮ ಮಕ್ಕಳಿಗೆ ಆಗ್ಲಿ, ನಮ್ಮ ಮನೆ ಮಂದಿಗೆಲ್ಲ ಹಾಕಿ ಕೊಟ್ಟು ಒಂದು ಉಡುಗೊರೆ ಅಂತ ಕೊಟ್ಟಾಗ ಕೂಡ ತುಂಬಾ ಚೆನ್ನಾಗಿರತ್ತೆ. ಮನಸ್ಸಿಗೆ ಮುದ ಕೂಡ ನೀಡತ್ತೆ. ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಕಸೂತಿ ಹಾಕೋದು ಹೇಗೆ ಅಂತ ತಿಳಿದುಕೊಂಡ್ರಿ ಅಲ್ವಾ? ನೀವು ಕೂಡ ಇಂತಹ ಆಕರ್ಷಕ ಕಸೂತಿಯನ್ನ ಹಾಕಿ ನೋಡುಗರನ್ನ ಬೆರಗುಗೊಳಿಸಿ.